ಹಲೋ ಫ್ರೆಂಡ್ಸ್, ಅಡುಗೆ ಸಮಾಚಾರ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ಬೇಕು ಅಂದ್ಕೊಂಡಿರೋ ರೆಸಿಪಿ ರಾಗಿ ದೋಸೆ. ಸೊ ನಾವು ಹೇಗೆ ಅಕ್ಕಿ ದೋಸೆ ಮಾಡ್ತೀವಿ, ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟು ಅದೇ ಥರ ನಾನಿಲ್ಲಿ ರಾಗಿ ದೋಸೆ ರೆಸಿಪಿ ತೋರಿಸ್ತಿರೋದು. ಸೊ ರಾಗಿ ನಾನಿಲ್ಲಿ ಒಂದು 2.5 ಬೌಲಷ್ಟು ರಾಗಿ ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ನಾನು 1 ಬೌಲ್ ಫುಲ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಇದಕ್ಕೆ ನಾನು ಮೆಂತ್ಯ ಹಾಕ್ತಿದ್ದೀನಿ. ಮೆಂತ್ಯ ಹಾಕಬೇಕು, ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಹಾಕ್ಬಿಡಿ, ಕಹಿ ಬಂದುಬಿಡುತ್ತೆ. ಸೇಮ್ ಅದೇ ಬೌಲಲ್ಲಿ 1/4 ಬೌಲಷ್ಟು ಅವಲಕ್ಕಿ ಹಾಕ್ತಿದ್ದೀನಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ವಾಶ್ ಮಾಡ್ಕೊಬೇಕು. ನೀವು ಮಿನಿಮಮ್ ಒಂದು 2-3 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಮನೇಲಿ ಬೆಳೆದಿರೋದು ರಾಗಿ ಆಗಿದ್ದರಿಂದ ಇದು ಸ್ವಲ್ಪ ಡಸ್ಟು ಕಡ್ಡಿ ಥರ ಎಲ್ಲ ಬರುತ್ತೆ ನೋಡಿ, ಈ ಥರ ಡಸ್ಟ್ ಕಲೆಕ್ಟ್ ಆಗುತ್ತೆ ಮೇಲ್ಗಡೆ. ಅದರಿಂದ ಒಂದು 4 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಶಾಪಲ್ಲಿ ತರ್ತೀರಂದರೆ ಇಷ್ಟೊಂದು ಡಸ್ಟ್ ಸಿಗೋಲ್ಲ. ಮಿನಿಮಮ್ 2 ಟೈಮ್ಸ್ ಆದರೂ ವಾಶ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಡಸ್ಟೆಲ್ಲ ಹೋದ್ಮೇಲೆ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಾನು ಇದನ್ನು ಓವರ್ ನೈಟ್ ನೆನೆಸಿ ಬೆಳಗ್ಗೆಗೆ ರುಬ್ಕೊತಿದ್ದೀನಿ. ಈ ಥರ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪನೇ ರುಬ್ಬಿದ್ರೆ ಅದು ರಾಗಿ ಹಾಗೆ ಸಿಗುತ್ತೆ, ಬೇಗ ರುಬ್ಬೋಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಚೆನ್ನಾಗಿ ರುಬ್ಬಿ ನಾನು ಇಲ್ಲಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸೊ ಎಲ್ಲ ರುಬ್ಬಿಟ್ಕೊಂಡಾದಮೇಲೆ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀನಿ. ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಯಾವುದೇ ಈಸ್ಟ್ ಮತ್ತು ಸೋಡಾ ಏನೂ ಯೂಸ್ ಮಾಡ್ತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಯಾರು ರಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಮುದ್ದೆ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಮಕ್ಕಳಿಗೆಲ್ಲ ರಾಗಿ ತುಂಬ ಒಳ್ಳೆಯದು. ಈ ಥರ ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಮಾಡಿಕೊಡಿ. ರಾಗಿಲಿರೋ ಐಟಮ್ಸ್ ಐರನ್ನು ಎಲ್ಲ ಅದು ಪೌಷ್ಟಿಕಾಂಶಗಳು ಮಕ್ಳಿಗೆ ಸೇರುತ್ತೆ. ಸೊ ಈ ಥರ ನಾನೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ನಾನು ದೋಸೆ ಹಾಕ್ತಿದ್ದೀನಿ. ನಾನು ಓವರ್ ನೈಟ್ ಏನು ಮಾಡಿಟ್ಟಿಲ್ಲ, ಅಲ್ಲೇ ಮಾಡಿ ಅಲ್ಲೇ ದೋಸೆ ಮಾಡ್ತಿದ್ದೀನಿ. ನೀವು ಓವರ್ ನೈಟ್ ಇವತ್ತೇ ರುಬ್ಬಿ ನಾಳೆ ಮಾಡ್ತೀನಿ ಅಂದರೂ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ಇದೇ ಬ್ಯಾಟರ್ನ ನೀವು ಇಡ್ಲಿಯಾಗಿ ಯೂಸ್ ಮಾಡ್ಕೋಬೋದು, ಬಟ್ ನಾಳೆ ಮಾಡ್ತೀನಿ ಅಂದರೆ ಇವತ್ತೇ ರುಬ್ಬಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಕೆಳಗಡೆ ಯಾವ ಥರ ಎಣ್ಣೆ ಏನೂ ಹಾಕಿಲ್ಲ, ಮೇಲ್ಗಡೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಿದ್ದೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಸೆಟ್ ದೋಸೆ ಥರ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ಈ ಥರ ನೋಡಿ ತುಂಬ ಚೆನ್ನಾಗಾಗಿತ್ತು. ಸೊ ನಾನು ಇದನ್ನು ಕಡಲೆಬೇಳೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಈ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.